Hey guys, welcome to my YouTube channel. ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೆ ಗೈಸ್ ಬಿಕಾಸ್ ಅಡ್ಗೆ ಐ ಲವ್ ಯು. ಓಕೆ ಲೆಟ್ಸ್ ಗೋ. ಸಖತ್ತಾಗಿದೆ, ನಾನು ಇಲ್ಲಿ ಹೇಳಲ್ಲ. ಗೈಸ್ ಇವತ್ತು ಹೊಸ್ತೊಡ್ಕು ಇತ್ತಲ್ವಾ, ನಾವು ಬೆಳಗ್ಗೆ ಬೇಗ ಎದ್ದು ಗ್ರಾಸರಿ ಮತ್ತೆ ಸ್ವಲ್ಪ ನಾನ್ ವೆಜ್ ತರಕ್ ಬಂದಿದ್ವಿ. ನಾನ್ ಬೇರೆ ಇವತ್ ಕೆಲ್ಸಕ್ಕೆ ಹಾಲಿಡೇ ಹಾಕಿದ್ದೆ ಅಲ್ವಾ, ಇವತ್ ಸ್ವಲ್ಪ ಫ್ರೀ ಇದ್ದೆ. ಸೊ ಅಮ್ಮನೂ ಕೂಡ ಲೀಸ್ಟ್ ಮಾಡಿ ಕೊಟ್ಟಿದ್ರು ಏನೇನ್ ತರಬೇಕು ಅಂತ. ಸೊ ತರಕ್ ಬಂದಿದ್ವಿ. ನನ್ ಫ್ರೆಂಡ್ ಅದೇನೋ ತಗೋಬೇಕು ಅಂತ ಹೋದ್ಲು, ನಾನು ಅವಳಿಗೆ ವೇಟ್ ಮಾಡ್ತಿದ್ದೆ. ಗೈಸ್ ಆಮೇಲೆ ನನ್ ಫ್ರೆಂಡ್ ಬಂದ್ಲು, ಅಲ್ಲಿಂದ ನಾವು ಹೊರಟ್ವಿ. ತಲೆ ಬೇರೆ ತುಂಬಾ ನೋವ್ತಾ ಇತ್ತು ಗೈಸ್. ಸೊ ಇಲ್ಲೇ ಒಂದ್ ಕಡೆ ಕಾಫಿ ಕುಡಿಯಕ್ ಬಂದ್ವಿ. ನನ್ಗಂತೂ ಡೇ ವಿದೌಟ್ ಕಾಫಿ ಇಸ್ ಇನ್ಕಂಪ್ಲೀಟ್ ಗೈಸ್. ನಿಮ್ಗೂ ಗೊತ್ತು ನನ್ ಕಾಫಿಗೆ ಎಷ್ಟು ಎಡಿಕ್ಟ್ ಅಂತ. ನಾನೊಂಥರ ಸ್ಪೆಷಲ್ ಗೈಸ್, ನಂಗೆ ಕಾಫಿಗೆ ಶುಗರ್ ಇರಬಾರ್ದು, ವಿದೌಟ್ ಶುಗರೇ ಕಾಫಿ ಕುಡಿಯೋದು ನಾನು. ಗೈಸ್ ಟೈಮ್ ಬೇರೆ 10 o'clock ಆಗಿತ್ತು. ನಮ್ಗಂತೂ ಹೆವಿ ಹಸ್ವಾಗಿತ್ತು ಗೈಸ್, ಅದಕ್ಕೋಸ್ಕರ ಇಲ್ಲಿ ತಿಂಡಿ ತಿನ್ನಕ್ ಬಂದ್ವಿ. ಗೈಸ್ ಇಲ್ಲ ಆಲ್ರೆಡಿ ಬಿಸಿ ಬಿಸಿ ಮಸಾಲೆ ದೋಸೆ ಬೇರೆ ರೆಡಿ ಆಗ್ತಾ ಇತ್ತು. ನಂಗೆ ಇಡ್ಲಿ ತಿನ್ಬೇಕು ಅನ್ಸ್ತಿತ್ತು ಗೈಸ್. ಸೊ ನಾನು ಇಡ್ಲಿ ತಗೊಂಡೆ ಅಂಡ್ ನನ್ನ ಫ್ರೆಂಡು ಅವಳಿಗೆ ವೆಜ್ ಬಾತ್ ಏನೋ ತಗೊಂಡ್ಲು. ಇವಾಗ ತಿಂಡಿ ತಿನ್ಕೊಂಡು ಮನೆಗೆ ಹೊರಟ್ವಿ ಗೈಸ್. ಮನೆಗ್ ಬಂದ್ರೆ ನಮ್ ಬ್ರೌನಿ ನೋಡಿದ್ರೆ ಕೋಪ ಮಾಡ್ಕೊಂಡ್ ಕೂತಿದ್ದ ಗೈಸ್, ಬಿಕಾಸ್ ಅವನಿಗೆ ಬೆಳಗ್ಗೆ ನಾನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರ ಇವ್ನ್ ಹೀಗೆ ಗೈಸ್, ಇವನ ಆಚೆ ಕರ್ಕೊಂಡು ಹೋಗದೆ ಇದ್ರೆ ಅಥವಾ ಇವನ್ ಜೊತೆ ಆಟ ಆಡದೆ ಇದ್ರೆ ಇದೇ ತರ ಕೋಪ ಮಾಡ್ಕೋತಾನೆ. ಟೈಮ್ ಬೇರೆ ಆಲ್ರೆಡಿ 12:30 ಆಗಿತ್ತು ಗೈಸ್. ಅಮ್ಮ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ರು. ಇವತ್ತಂತೂ ನಮ್ಮ ಅಮ್ಮ ಸ್ಪೆಷಲ್ ಅಡುಗೆ ಮಾಡಿದ್ರು ಗೈಸ್. ನನ್ನ ಫೇವ್ರೆಟ್ ಲೆಮನ್ ಚಿಕನ್ನು, ಮಂಚೂರಿ ಆ್ಯಂಡ್ ರೈಸ್ ಅದೇನೇನೋ ಮಾಡಿದ್ರು. ಇವಾಗ ನನ್ನ ಫ್ರೆಂಡಿಗೆ ಊಟ ಬಾಕ್ಸಲ್ಲಿ ಹಾಕಿ ಕೊಡ್ತಿದ್ದೀನಿ ಗೈಸ್, ಬಿಕಾಸ್ ನಮ್ಮ ಅಮ್ಮ ಮಾಡಿದ ಅಡುಗೆ ಅಂತೂ ಅವಳಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಅವಳಿಗೆ ಊಟ ಕೊಟ್ಟು ಬಂದೆ ಗೈಸ್. ಅಂಡ್ ನನಗೆ ಮ್ಯಾಂಗೋ ಇಷ್ಟ ಅಂತ ಅವಳು ತೋಟದಲ್ಲಾಗಿರೋ ಮ್ಯಾಂಗೋ ನನಗೆ ತಂದ್ಕೊಟ್ಲು. ನನ್ಗಂತೂ ಮ್ಯಾಂಗೋ ತುಂಬಾ ಇಷ್ಟ ಗೈಸ್. ನೋಡಿ ಮನೆಗೆ ಬಂದೊಳ್ಳೆ ಸಾಲ್ಟ್ ಹಾಕೊಂಡು ಮ್ಯಾಂಗೋ ತಿಂತ ಕೂತಿದ್ದೀನಿ. ಈ ನಮ್ ಬ್ರೌನಿ ನೋಡಿ ಗೈಸ್, ತಿನ್ನಕ್ಕೆ ಬಿಡ್ತಾ ಇಲ್ಲ. ಇನ್ನೋಸೆಂಟ್ ಮುಖ ಮಾಡ್ಕೊಂಡು ಹೆಂಗ್ ಕೂತಿದ್ದಾನೆ. ಈ ತರ ಮುಖ ಮಾಡಿದ್ರೆ ತಿನ್ನಕ್ಕೂ ಮನ್ಸಾಗಲ್ಲ. ಏನಾರು ನಾನು ಒಬ್ಳೆ ತಿಂದು ಅವನಿಗೆ ಕೊಡದೇ ಇದ್ರೆ ಕೋಪ ಮಾಡ್ಕೊಬಿಡ್ತಾನೆ. ಇವಾಗ ಅಡುಗೆ ರೆಡಿ ಆಗಿತ್ತು ಗೈಸ್. ನಮ್ಮಮ್ಮ ಊಟಕ್ಕೆ ಕರೆದ್ರು. ಇವತ್ತಂತೂ ಅಡುಗೆ ಫುಲ್ ಸ್ಪೆಷಲ್ ಆಗಿ ಮಾಡಿದ್ರು, ವೆರೈಟಿ ಆಫ್. ನಾನು ಆಯಿಲಿಶ್ ಜಾಸ್ತಿ ತಿನ್ನಲ್ಲ ಗೈಸ್, ಅದಕ್ಕೋಸ್ಕರ ಈ 3 ಐಟಮ್ಸ್ ಅಷ್ಟೇ ಹಾಕೊಂಡಿದ್ದೆ. ನಾನಂತೂ ಇವತ್ತು ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೆ ಗೈಸ್, ಬಿಕಾಸ್ ಅಡ್ಗೆ ಅಂತೂ ಫುಲ್ ಚೆನ್ನಾಗಿತ್ತು ಗೈಸ್. ಯಾವ ಹೋಟೆಲ್ ಬೇಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಂತೂ. ಅಯ್ಯೋ ಗೈಸ್, ನಾನ್ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ ನಮ್ಮ ಅಮ್ಮ ಮಾಡೋ ಅಡ್ಗೆ ಫುಲ್ ಫ್ಯಾನ್ ಆಗಿದ್ದಾರೆ ಗೈಸ್. ಸಮ್ಮರ್ ಅಲ್ವಾ ಗೈಸ್, ತುಂಬಾ ಸೆಕೆ ಇತ್ತು. ನಮ್ಮ ಅಪ್ಪ ಬೇರೆ ಐಸ್ ಕ್ರೀಮ್ ತಿನ್ಬೇಕನ್ಸ್ತಿದೆ ಅಂದ್ರು. ಅವರಿಗೋಸ್ಕರ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ. ಇವತ್ತು ಬ್ರೌನಿಗೆ ಸ್ಪಾಕ್ ಕರ್ಕೊಂಡು ಹೋಗ್ಬೇಕಿತ್ತು ಗೈಸ್. ಸೊ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ 5 o'clock ಅಷ್ಟೊತ್ತಿಗೆ. ಅವನಿಗೆ ಕಾರಲ್ಲಿ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಗೈಸ್, ಬಿಕಾಸ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರ್ತಾನ ಅವ್ನ ಕಾರಲ್ಲಿ. ಇವಾಗ ಬಂದ್ವಿ ಗೈಸ್ ಸ್ಪಾ ಹತ್ರ. ನೋಡಿ ಇವನ್ ಎಷ್ಟು ಆರಾಮಾಗಿ ಕೂತಿದ್ದಾನೆ. ಇವನಿಗೆ ಸ್ಪಾ ಅಂದ್ರೆ ಫುಲ್ ಇಷ್ಟ. ಇವನಿಗೆ ಅಷ್ಟೇ ಅಲ್ಲ ಗೈಸ್, ಎಲ್ಲ ಪೂಡಲ್ ಡಾಗಿಗೂ ಸ್ಪಾ ಅಂದ್ರೆ ಹೆವಿ ಇಷ್ಟ ಆಗುತ್ತೆ. ಇವಾಗ ಮನೆಗೆ ಬಂದೆ ಗೈಸ್. ಲವ್ ಮಾಕ್ಟೇಲ್ ಮೂವಿಗೆ ಹೋಗ್ಬೇಕಿತ್ತು. ಸೊ ರೆಡಿ ಆಗ್ತಾ ಇದ್ದೆ. ಡ್ರೆಸ್ ಬೇರೆ ಆರ್ಡರ್ ಮಾಡಿದ್ದೆ, ಇವತ್ತು ಬಂದಿತ್ತು. ಸೊ ಅದನ್ನೇ ಹಾಕೊಂಡು ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಗೈಸ್. ಸೊ ನಾನು ಬೇಗ ರೆಡಿ ಆಗ್ತಿದ್ದೀನಿ. ಇವತ್ತೇನೇ ಆದ್ರೂ ನಾವು ಮೂವಿ ಮಿಸ್ ಮಾಡಲ್ಲ. ಕಾಲೇಜಲ್ಲಿ ಇದ್ದಾಗ ಲವ್ ಮಾಕ್ಟೇಲ್ 1, 2 ಎಲ್ಲ ನೋಡಿದೀವಿ ಗೈಸ್, ತುಂಬಾ ಚೆನ್ನಾಗಿತ್ತು. ಇನ್ ಲವ್ ಮಾಕ್ಟೇಲ್ 3 ಅಂತೂ ಮಿಸ್ ಮಾಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೊರಟಿದೀವಿ ನೋಡಕ್ಕೆ. ಬ್ರೌನಿ ನೋಡಿ ಆಫ್ಟರ್ ಹೇರ್ ಕಟ್ ಹೆಂಗಾಗಿದ್ದಾನೆ, ಎಷ್ಟು ಕ್ಯೂಟ್ ಆಗಿ. ಸೇ ಹಾಯ್ ಬ್ರೌನಿ. ಹಾಯ್ ಮಾಡು. ಓಕೆ ಲೆಟ್ಸ್ ಗೋ. ಇವತ್ತು ಹೆವಿ ಟ್ರಾಫಿಕ್ ಇತ್ತು ಗೈಸ್, ಅದಕ್ಕೋಸ್ಕರ ಲೇಟ್ ಆಯ್ತು. ನಾವು ಮೂವಿಗೆ ಬಂದಿದ್ದು 20 minutes ಏನೋ ಲೇಟ್ ಆಯ್ತು ಗೈಸ್. ಇವಾಗ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವತ್ತಂತೂ ಹೆವಿ ರಶ್ ಇತ್ತು ಗೈಸ್, ನೋಡಿ ನೀವೇ.
ಇವಾಗ ಮೂವಿ ಮುಗಿಸ್ಕೊಂಡು ಇಲ್ಲೇ ಲಾಯಲ್ ವರ್ಲ್ಡ್ ಹತ್ರ ಹೋಗ್ತಾ ಇದೀವಿ ಬಿಕಾಸ್ ಮನೆಗೆ ಸ್ನಾಕ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ತಗೋಬೇಕಿತ್ತು ಗೈಸ್, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲೇ ನನ್ನ ಫೇವ್ರೇಟ್ ಮಕಾನ ತಗೊಂಡೆ ಗೈಸ್, ಬಿಕಾಸ್ ಇದು ಆಲಿವ್ ಆಯಿಲ್ ಹಾಕಿರ್ತಾರಲ್ಲ, ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೇದು. ನೋಡಿ ಗೈಸ್, ನನ್ನ ಫೇವ್ರೇಟ್ ಹಾಜ್ಮಲ, ಅಯ್ಯೋ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಎಷ್ಟು ತಿಂತಿದ್ದೆ ಗೊತ್ತಾ, ಈಗ್ಲೂ ಕೂಡ ತಿಂತೀನಿ ಗೈಸ್. ನೀಮು ಮತ್ತೆ ಆಮ್ಲ ಪೌಡರ್ ಎಲ್ಲ ತಗೊಂಡು ಇಲ್ಲೇ ಚಾಕ್ಲೇಟ್ ಸೆಕ್ಷನ್ ಹತ್ರ ಬಂದೆ. ಅಮ್ಮಂಗೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಗೊಂಡೆ ಬಿಕಾಸ್ ಅಮ್ಮಂಗೆ ತುಂಬಾ ಇಷ್ಟ ಈ ಚಾಕ್ಲೇಟು. ಇಲ್ಲೇ ಗ್ರೀನ್ ಟೀ ತಗೊಂಡು ಇವಾಗ ಪ್ರೋಟೀನ್ ಬಾರ್ ತಗೋತಾ ಇದ್ದೀನಿ ಗೈಸ್, ಬಿಕಾಸ್ ನಂಗೆ ಸ್ವೀಟ್ ಕ್ರೇವಿಂಗ್ಸ್ ಅಂತೂ ಹೆವಿ ಆಗ್ತಾ ಇರತ್ತೆ, ಅದಕ್ಕೋಸ್ಕರ ಇದು ತುಂಬಾ ಒಳ್ಳೇದು ಡಯಟ್ ಮಾಡೋರಿಗೆ. ಇವಾಗ ಲಾಯಲ್ ವರ್ಲ್ಡ್ ಇಂದ ಇಲ್ಲೇ H&M ಹತ್ರ ಶಾಪಿಂಗ್ ಮಾಡಕ್ ಬಂದಿದ್ದೀನಿ ಗೈಸ್, ಸ್ವಲ್ಪ ಬಟ್ಟೆ ತಗೋಬೇಕಿತ್ತು. ಈ ಮಾಲ್ಗಳಿಗಂತೂ ಬಂದ್ರೆ ಶಾಪಿಂಗ್ ಮಾಡ್ದೆ ಅಂತೂ ಹೋಗಲ್ಲ ನಾನು, ಏನಾರು ಒಂದ್ ಬಟ್ಟೆ ತಗೋತೀನಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ನೋಡೋಣ ಹೇಗಿದೆ ಕಲೆಕ್ಷನ್ ಅಂತ. ಮೈಕಲ್ ಕೋರ್ ವಾಚ್ ತಗೋಬೇಕಿತ್ತು ಗೈಸ್, ಅದಕ್ಕೋಸ್ಕರ ಇಲ್ಲಿ ವಾಚ್ ನೋಡಕ್ ಬಂದೆ, ಬಟ್ ಇಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು, ಅದಕ್ಕೋಸ್ಕರ ರಿಟರ್ನ್ ಹೊರಟ್ವಿ. ಅಮ್ಮ ಕೂಡ ನನ್ ಕಾಲ್ ಮಾಡಿ ಬೈತಾ ಇದ್ರು, ಬರೀ ದುಡ್ದಿರೋ ದುಡ್ಡು ವಾಚ್ ಮತ್ತೆ ಬ್ಯಾಗಿಗೆ ಖರ್ಚು ಮಾಡಿ ವೇಸ್ಟ್ ಮಾಡ್ತೀಯ, ಅದ್ರ ಬಗ್ಗೆ ಗೋಲ್ಡ್ ಏನಾರು ತಗೋ ಅಂತ ಅಮ್ಮ ಬೈತಾ ಇದ್ರು. ಅಂಡ್ ಆನ್ ದ ವೇ ಬರ್ತಾ ಇಲ್ಲಿ ರಾಗಿ ಹಿಟ್ಟು ತಗೊಳಕ್ ಬಂದ್ವಿ. ಈಗಷ್ಟೇ ಲವ್ ಮಾಕ್ಟೇಲ್ 3 ಮೂವಿ ನೋಡ್ಕೊಂಡು ಬಂದ್ವಿ ಗೈಸ್. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್, ಅಪ್ಪ ಮಗಳ ಕನೆಕ್ಷನ್ನು ಸಖತ್ತಾಗಿದೆ. ನಾನು ಇಲ್ಲಿ ಹೇಳಲ್ಲ, ನೀವು ಹೋಗಿ ನೋಡ್ಕೊ ಬನ್ನಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಆ ಮೂವಿ ನೋಡಿ ಅಪ್ಪ ಮಗಳ ಕನೆಕ್ಷನ್ನು, ಪ್ರೀತಿ, ಕೇರ್ ಅವೆಲ್ಲ ನೋಡಿ ನನಗೆ ನನ್ನ ಅಪ್ಪ ಮಾಡೋ ಪ್ರೀತಿ ಕೇರು ನೆನಪಾಯ್ತು. ಬಿಕಾಸ್ ನಮ್ಮಪ್ಪ ತುಂಬ ಕೇರ್ ಮಾಡ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ. ಈ ಬ್ಲಾಗ್ ನಮ್ಮ ಅಪ್ಪನೂ ನೋಡ್ತಾರೆ, ಖಂಡಿತ ನೋಡ್ತಾರೆ. ಈ ಮುಖಾಂತರ ನಮ್ಮ ಅಪ್ಪಂಗೆ ಹೇಳ್ತೀನಿ, ಐ ಲವ್ ಯು ಅಪ್ಪ. ಫುಲ್ ಖುಷಿ ಆಗ್ತಾರೆ ನಮ್ಮ ಅಪ್ಪ ಈ ಬ್ಲಾಗ್ ನೋಡಿ, ಬಿಕಾಸ್ ಅವ್ರ ಬಗ್ಗೆ ಹೊಗಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಆ್ಯಂಡ್ ಈ ವೀಕೆಂಡ್ ನಮ್ಮ ಅಪ್ಪ ಅಮ್ಮ ಇಬ್ಬರನ್ನು ಆ ಮೂವಿ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ, ಬಿಕಾಸ್ ಅವರಿಗೂ ಆ ಥರ ಮೂವೀಸ್ ಅಂದರೆ ತುಂಬ ಇಷ್ಟ. ಕರ್ಕೊಂಡೋದ್ರೆ ಫುಲ್ ಖುಷಿ ಪಡ್ತಾರೆ, ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆನ್ ದ ವೇ ಬರ್ತಾ ವಾಚ್ ನೋಡ್ಕೊ ಬಂದೆ ಗೈಸ್, ಬಟ್ ನನಗೆ ಬೇಕಾಗಿರೋ ವಾಚ್ ಅಲ್ಲಿ ಇರಲಿಲ್ಲ. ಆ್ಯಂಡ್ ನಮ್ಮ ಅಮ್ಮನೂ ಬೈತಾ ಇದ್ರು, ಬರೀ ದುಡ್ದಿರೋ ದುಡ್ಡು ವಾಚು ಬ್ಯಾಗು ಅದಕ್ಕೆ ಖರ್ಚು ಮಾಡ್ತೀಯ, ಅದ್ರ ಬದಲು ಗೋಲ್ಡಿಗೆ ಇನ್ವೆಸ್ಟ್ ಮಾಡು ಅಂತ. ಬಟ್ ನಂಗೆ ಆ ವಾಚ್ ಇಷ್ಟ ಗೈಸ್, ಒಂದ್ಸಲ ತಗೋಬೇಕು ಅಂತ ಅನ್ಕೊಂಡ್ಮೇಲೆ ತಗೋತೀನಿ. ಬಟ್ ಅಲ್ಲಿ ನನ್ಗೆ ಬೇಕಾಗಿರೋ ಡಿಸೈನ್ ಇರಲಿಲ್ಲ. ಸೊ ನಾಳೆ ಇನ್ನೊಂದ್ ಕಡೆ ಹೋಗಿ ನೋಡ್ಕೊ ಬರೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಅಲ್ಲಿ ಸಿಗತ್ತೋ ಇಲ್ವೋ ಅಂತ. ಕೊಡು ಬ್ರೌನಿ, ಏನು ಕೊಡು ನನ್ ಕ್ಯಾಪ್. ಅಮ್ಮ ಎಲ್ಲ ಹೊರದು ಹಾಕಿಟ್ಟ ಇವನು ಬ್ರೌನಿ. ನೋಡಿ ಗೈಸ್, ನಾನು ಹೊಸ ಕ್ಯಾಪ್ ಅನ್ನು ಹಾಳು ಮಾಡಾಕ್ದ. 2 days ಬ್ಯಾಕ್ ತಂದಿದ್ದೆ, ಈಗ ಮತ್ತೆ ಬಂದ. ಕೊಡು, ಏನು ಕಾಲ್ ಮಾಡ್ತೀಯಾ? ಓಕೆ ಗೈಸ್, ಈ ಬ್ಲಾಗ್ ಇವಾಗ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.